ನಮ್ಮನೆ ರಂಗೋಲಿ ಸ್ಪೆಷಲಿಸ್ಟ್ ನೋಡಿ. ಹಬ್ಬ ಹರಿದಿನಗಳಲ್ಲಿ ಇವಳೇ ರಂಗೋಲಿ ಬಿಡೋದು. ಬಟ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾಳೆ. ಯಾಕ ಮಾತ್ರ ರಂಗೋಲಿ ಬಿಡೋದು ಮರ್ತೋಗಿದೆ. ಬಂತಾ? ಓಹೋ, ಬಂದ್ಬಿಡ್ತು. ಇಲ್ಲಿಂದ ಲಿಂಕ್ ಆಗ್ಬಿಡುತ್ತೆ ಈಗ. ನಾವೀಗ ಮರೆಯೋದಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತಷ್ಟೇ. ರಂಗೋಲಿ ಜಾಸ್ತಿ ದೊಡ್ಡದು ಬಿಡಬೇಡ, ಮಳೆ ಬರುತ್ತೆ. ಮೈಸೂರಲ್ಲಿ ಅವ್ವ ಎಲ್ಲಿಂದನೂ ಚಲ್ತಾ ಇದೆ ಕಣೋ. ಪರವಾಗಿಲ್ಲ, ಮರ್ತಿಲ್ವಲ್ಲೋ. ಬಂತು ಡಿಸೈನು. ಈ ಡಿಸೈನ್ಸ್ ಎಲ್ಲ ಇಷ್ಟ ಬಂದಂಗೆ ಹಾಕ್ಬೋದು. ಹೌದಾ? ಚುಕ್ಕಿಗಳದೆ ಸ್ವಲ್ಪ ಇದನ್ನ ದೊಡ್ಡದು ಬಿಡೋಣ ಅನ್ಕೊಂಡೆ. ಓಕೆ. ಅಮ್ಮ ಅಂದ್ರೆ ಚಿಕ್ಕದ್ ಬಿಡು ಸಾಕು, ನಾಳೆ ಬಿಡು ಅಂತೆ. ಚಿಕ್ಕದ್ ಬಿಡು ಅಂತ ಇಷ್ಟು ಇದಕ್ಕೇನೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಡಿಸೈನ್. ಅಪ್ಪಡಿ ಬಾಲ ಸೇರಿಸ್ತಾ ಹೋಗೋದು. ಪೆಟಲ್ಸ್ ತರ. ನಮ್ಮ ಮಾವ, ನಮ್ಮ ತಾಯಿಯ ಚಿಕ್ಕ ತಮ್ಮ, ಅವ್ರ ಮಗಳು. ಇದು ನಮ್ಮ ತಂದೆ ಮನೆಯ ಫ್ಯಾಮಿಲಿ ಫೋಟೋಸ್. ನೋಡಿ ಸಂತೋಷ, ಖುಷಿ ಪಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಎಲ್ಲಿ ಹೊರಟಿದ್ದೀವಿ ಅನ್ನೋ ಹಾಗಿದ್ರೆ, ಇವತ್ತು ಅಮಾವಾಸ್ಯೆ, ದೀಪಾವಳಿಯ ಅಮಾವಾಸ್ಯೆ ಆಗಿರೋದ್ರಿಂದ, ಅಥವಾ ಯೂಶಲಿ ಅಮಾವಾಸ್ಯೆ ದಿನದಂದು ನಾವು ಕಪಡಿ ರಾಚಪ್ಪನ ದರ್ಶನ ಮಾಡ್ತೀವಿ. ಸೊ ಅಲ್ಲಿಗೆ ಹೋಲ್ ಫ್ಯಾಮಿಲಿ ಹೊರಟಿದ್ದೀವಿ. ನಾವೊಂದು ಕಾರಲ್ಲಿ, ಇನ್ನು ಬಾಕಿಯವರು ಇನ್ನೊಂದು ಕಾರಲ್ಲಿ. ನೋಡಿ ಏನ್ ಹೇಳ್ತಿದ್ದಾಳೆ, ಬರೀ ಮಾತಾಡ್ತಾನೆ ಇರ್ತಾನಂತೆ, ತೊಟ್ಟೆ ಇಲ್ವಂತೆ. ನಮಗೂ ಮತ್ತೆ ನಮ್ಮ ಅಪ್ಪಂಗ್ ರೇಸು ನೋಡ್ರಿಪ್ಪ, ಹಿಂದೆ ಬರ್ತಾ ಇದೆ ಕಾರು, ರೇಸ್ ಅಂತೀಗ. ಒಂದು ಡಿಸೈರ್ ಕಾರ್ ಆಯ್ತು, ಬರೀ ರೇಸು ಆಯ್ತು. ನಾವಿಬ್ರು ನಿನ್ ಚಾನೆಲ್ ಮಾಡಿದ್ರೆ ನನಗೆ ಏನು ಅನ್ಕೊಂಡಿದ್ರೆ, ನಾವಿಬ್ರು ಯಾರು ಸುಮ್ಮನೆ ಕೂತ್ಕೊಳ್ತಾರೆ, ಆಮೇಲೆ ನಮ್ಮಿಬ್ಬರಿಂದ ಸರಿ ನಗರದ ನಾಗರಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕಾಗಿದೆ. ನಾನು ನೀನು ಚಾಲೆಂಜ್, ಯಾರು ಸೈಲೆಂಟ್ ಆಗಿ ಕುತ್ಕೊಂಡಿರ್ತಾರೆ ಅಂತ. ಏನೋ ಹೇಳ್ತೀನಿ ಅಂತೆ. ಏನೂ ಇಲ್ಲ, ಸುಮ್ಮನೆ ಆನ್ ಮಾಡಿ ಅಂತೀಯ. ನೋಡಿ, ಇವತ್ತು ನಮ್ಮಪ್ಪ ಸೋಲೋಗಿದ್ದಾರೆ. ಅಪ್ಪ ಸೋಲೋದ್ರು. ನೋಡಿ, ಇನ್ನೂ ಬರೋದೇ ಇಲ್ಲ. ಅಲ್ಲಿ ನೋಡಿ, ಇನ್ನೂ ಬಂದೇ ಇಲ್ಲ. ಡಿಸೈರ್ ಕಾರು ಡಿಸೈರ್ ಕಾರು ಲಾಸ್ಟ್ ಇನ್ನೂ ಬಂದೇ ಇಲ್ಲ. ಇವತ್ತು ಬರೀ ಮಕ್ಕಳ ಬ್ಲಾಗಿಂಗ್. ಮಾತಾಡೋ, ಏನ್ ಮಾತಾಡೋ, ಸುಮ್ಮನೆ ಬಡ ಅಂತಿಲ್ಲ. ನಾವು ನಮ್ಮ ಮನೆ ದೇವರ ಆಚೆ ತೋರಿಸ್ಬೇಡ ಅಪ್ಪು, ನೀನೇನ್ ಮಾತಾಡ. ಬೇಗ ಹೋಗಿ ಅಯ್ಯೋ ಆಯ್ತಾ ಚಿಕ್ಕ, ಮಾತಾಡಿ ಆಯ್ತಾ? ಇನ್ನೇನಾದ್ರೂ ಮಾತಾಡ್ಬೇಕಾ? ಆಯ್ತಾ ನಿಂದ ಆಯ್ತಾ? ಯಾಮ್ಸ್ ಬೇರೆ ಕೇಳು ಈ ರೋಡ್ಗೆ. ಹೌದಾ, ಸರಿ. ನೆಕ್ಸ್ಟ್ ಅಷ್ಟೇ. ನಿಂದು ಸಾಲ. ಸರಿ, ಆಫ್ ಮಾಡ್ಲಾ? ಏನು ಹೋಗ್ಬಿಡ್ತಾ
ಈಗ ನಿಮ್ಮಪ್ಪ ಹೊರಟೋದ್ರು ಇನ್ನ ನಾನು ಅನ್ಕೊಂಡೆ ಇವರು ಎಲ್ಲೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಿಧಾನಕ್ಕೆ ಹೋಗ್ತಿದ್ದಾರೆ, ಇಲ್ಲ ಅಂದಿದ್ರೆ ಹೋಗ್ಬಿಟ್ಟಿರೋರು ಅಂತ. ಕೂತ್ಕೊಳ್ಳಿ ಈಗ. ಅಮಾವಾಸ್ಯೆ ಸ್ಪೆಷಲ್ ಜನ ನೋಡಿ. ದೀಪಾವಳಿ ಹಬ್ಬ ಇಲ್ಲ ಅಂದ್ರೂ ಇಷ್ಟು ರಶ್ ಇರುತ್ತಲ್ವಾ? ಏನು ಮಾಡ್ತಾರೆ, ಇಲ್ಲ ಅಂದ್ರೆ ಇರುತ್ತೆ ಮಾಮೂಲಿ ಅಮಾವಾಸ್ಯೆ ದಿವಸ. ಅಮಾವಾಸ್ಯೆ ಅದೇ ಒಳಗಡೆ ಕ್ಯಾಮ್ರಾ ತೊಗೊಳೋಂಗಿಲ್ಲ, ಆದರೂ ಅದಕ್ಕೆ ಮಾಡಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ಕಪ್ಪಡಿ ರಾಚಪ್ಪದ್ದು ಏನು, ನಾವು ಯಾವಾಗ ಬರ್ತೀವಿ ಇಲ್ಲಿಗೆ ಅಂತ. ಇದು ಸೆಕೆಂಡ್ ಟೈಮ್. ಓಕೆ ಹೇಳಿ ಅತ್ತೆ. ಮೊದಲನೇದು ಮನೆ ದೇವರು. ನಮ್ಮ ಮಕ್ಕಳಿಗೆಲ್ಲ ಇಲ್ಲೇ ಮುಡಿ ತಗ್ಸಿದ್ದು, ಮನೆ ಮಾಡಿ 2 ಮರಿಗಳನ್ನು ಕುಯ್ದು ಎಲ್ಲರಿಗೂ ಅನ್ನದಾನ ಮಾಡಿದ್ದೀವಿ. ಮುಡಿ ತೆಗ್ದಿರುತ್ತೆ. ಸಾನು ಮುಡಿ ತೆಗ್ದಿರೋದು ಇಲ್ಲೇ. ಗುಂಡೆ ಮಾಡಿರೋದು ಇಲ್ಲೇ ಸಾನಿಗೆ. ಮುಡ್ಡೆ ಮಾಡಿರೋದು ಅಲ್ಲೇ. ಮುಡಿ ಅಂದರೆ ಗುಂಡೆನೆ. ತರಿಸಿ ಸಾನಿಗೆ. ನಮ್ಮ ಅತ್ತೆದು ಕನ್ನಡ ಕೇಳಿ ಹೆಂಗಿರುತ್ತೆ ಅಂದರೆ, ಮಾತಾಡಿ ಕೇಳಿ 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 ನಮ್ಮ ಅತ್ತೆನೂ ಹಂಗೆ ಮಾತಾಡೋದು. ಹೇಳಿ. ಅದಕ್ಕೆ ನಮ್ಮ ಮಕ್ಕಳಿಗೆ 5 ವರ್ಷ ತುಂಬದೊಳಗಡೆ ಮುಡಿ ತೆಗೆದುಕೊಂಡಾಗ ನಾವು ಊರಿಂದ 8-10 ಕಿಲೋಮೀಟರ್ ಪಾದರಕ್ಷಣೆಯಿಂದ ಪಾದಯಾತ್ರೆ ಮಾಡಿಕೊಂಡು ಅವರ ತಾತ ಅವನಿಗೆ ಹೆಗಲ ಮೇಲೆ ಕೂರಿಸಿಕೊಂಡು ಬಂದು ಮುಡಿ ತೆಗೆಸಿದ್ದು ನಮ್ಮ ಕಪ್ಪಡಿ ರಾಜಪ್ಪನ ದೇವಸ್ಥಾನದ ಹತ್ರ. ಅಂದ್ರೆ ಇಲ್ಲಿ ಗಾವಣಗೆರೆಯಿಂದ ಇಲ್ಲಿ ತನಕ ನಡೆದುಕೊಂಡು ಮುಡಿ ತರಿಸಿ ಆಮೇಲಿಂದ ಮನೆಯಲ್ಲಿ ಹೋಗಿ 2 ಮರಿಗಳನ್ನು ಕತ್ತರಿಸಿ ಎಲ್ಲರಿಗೂ ಊಟ ಅಡುಗೆ ಮಾಡಿ ಬಡಿಸಿದ್ದೀವಿ. ಅವಾಗ ಇಲ್ಲಿ ಮಾಡೋಂಗಿರ್ಲಿಲ್ವಾ? ಮಾಡಿದ್ರೆ ಅಷ್ಟು ಇಷ್ಟ ಅನುಕೂಲ ಇರ್ಲಿಲ್ವಲ್ಲ, ಅದಕ್ಕೆ. ಇವಾಗ 30 ವರ್ಷ ಮುಂಚೆ ಇಷ್ಟ ಅನುಕೂಲ ಇಲ್ಲ. 30 ವರ್ಷದ ಹಿಂದೆ ನಿಮ್ಮ ಮಗನ 30 ವರ್ಷನ ಈಗ? ಅಂದ್ರೆ ಬನ್ನಿ ಅಷ್ಟೇ ಹೆಂಗೆ ಯಾಮಾರಿಸ್ತಾರೆ ನೋಡ್ರಿ ನಮ್ಮ ಮನೆಯವರು. ನಮ್ಮ ಅತ್ತೆನೂ ಹೂ ಅಂದ್ಬಿಟ್ರು. ಏನು ಅಷ್ಟು ತಲೆ ಎಳಿಲಿಲ್ಲ ನನಗೆ. ಅದೇನೇ ನಿಮ್ಮ ಮಗ ಹಂಗೆ ಹೇಳೋದು, ಬರೀ 30 ವರ್ಷ ಅಂತೆ. ಬೆಳಿಗ್ಗೆ ಮಾವ ಅರ್ಜೆಂಟಲ್ಲಿ ಹೋದ್ರು, ತಿಂಡಿ ತಿನ್ಕೊಂಡು ಊಟ ಏನೂ ತೊಗೊಂಡೋಗಿರಲಿಲ್ಲ. ಸೊ ಈಗ ಊಟ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಮಕ್ಕಳ ಸೈನ್ಯನೂ ಬರ್ತಾ ಇದೆ. ನಂಬರ್ 1, 2 and 3 ಇನ್ನೂ ಬಂದಿಲ್ಲ. ಚೆಲ್ತಾ ಇದೆ ಒಳಗಡೆ ಹಾಕಿ ಚೆಲ್ಲೋಗುತ್ತೆ, ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ. ಸರ್ ಮನೆ ಏನು ನಾನು ಅಮ್ಮ ಹೇಳಿದ್ ನೋಡಿದ್ರೆ ಆಗೋಗಿರುತ್ತೆ ಅಂದ್ಕೊಂಡೆ. ಅಮ್ಮ ಅಂದಿದ್ರು ಈ ಸರಿ ದೀಪಾವಳಿಗೆ ಬಂದಾಗ
ಪೂಜೆ ಇಟ್ಟಿರ್ತೀವಿ, ಪೂಜೆ ಅಂತ ಮುಗಿಸ್ಕೊಂಡು ಹೋಗೋ ಥರ ಬನ್ನಿ ಅಂತ. ವಾ, ಇಲ್ಲಂತೂ ಇನ್ನೂ ಜಾಸ್ತಿ ಆಗಬೇಕು. ಇಲ್ಲಿ ಚಿಕ್ಕದು ಒಂದು ಕಿಚನ್ ಸ್ಟವ್ ಇಟ್ಕೊಳ್ಳೋಕ್ಕೆ. ಇಲ್ಲಿ ಯಾಕೆ ಮತ್ತೆ ಇನ್ನ ಗೋಡೆ ಬಂದಿಲ್ಲ? ಅಷ್ಟೇ. ಮೇಲಿಂದ ಹೀಗೆ ಕಾಣುತ್ತೆ. ಇಲ್ಲಿ ಸರಿಯಾಗಿರೋ ಕಡ್ಡಿ ಎಲ್ಲ ಹಾಕಿದಾರೆ ಓಪವ್ವ, ಅವನು ನೀನು ಬಸ್ವಿ ಅಂದ್ರೆ ಒಂದು ಬೀಳುತ್ಕಣೋ ನಿನ್ಗೆ. ಹಾಕಿ ಸಾನು. ನೋಡಿ, ಇಲ್ಲಿರೋ ನಾಯಿ ಹೆಸರು ಬಸ್ವಿ ಅಂತ ಇವ್ರು ಇಟ್ಟಿರೋದು. ಸಾನು ಎದುರ್ಕೊಳ್ತಾ ಇದ್ದಾಳೆ, ಇವ್ರು ಬಿಡ್ತಾ ಇಲ್ಲ. ನಮ್ಮ ತೋಟದಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆಯಿತು. ಮನೆಗೆ ಹೋದ್ಮೇಲೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆಯಿತು. ಅದನ್ನೆಲ್ಲ ನಾನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ, ಯಾಕಂದರೆ ಟೂ ಲಾಂಗ್ ಆಗುತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟ್ ವೀಡಿಯೋನ ನಾನು ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ, ನೀವು ವೇಟ್ ಮಾಡ್ತಿರ್ತೀರಾ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ವಿತೌಟ್ ಸಬ್ಸ್ಕ್ರೈಬಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.